ನಮಸ್ಕಾರ, ಶುಭೋದಯ. ಸಿರಿ ಕನ್ನಡದ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಇಂದಿನ ವಿಶ್ವರೂಪ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ವಿಶ್ವರೂಪ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ಸಾಕಷ್ಟು ವಿಚಾರಗಳ ಬಗ್ಗೆ ಶಾಸ್ತ್ರೋಕ್ತವಾಗಿ ಹೇಳಿರುವಂಥ ಮಾಹಿತಿಗಳನ್ನ ಹಂತ ಹಂತವಾಗಿ ಪ್ರತಿ ಸಂಚಿಕೆನಲ್ಲೂ ನಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿ ಗುರೂಜಿಯವರು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಇಂದೂ ಕೂಡ ಎಂದಿನಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ಜೊತೆಗೆ ನಮ್ಮೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ನಮ್ಮೊಂದಿಗಿದ್ದಾರೆ ವಿಶ್ವವಿಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ವೇದಶಾಸ್ತ್ರ ಪರಿಣತರು, ಧರ್ಮಶಾಸ್ತ್ರ ಪಾರಂಗತರು, ಯೋಗ ಪಂಡಿತರು ಕೂಡ ಆಗಿರುವಂತಹ ಹಂಸ ಶ್ರೀ ಸವಿತೃ ಶರ್ಮಾ ಗುರೂಜಿಯವರು. ಬನ್ನಿ ಇಂದಿನ ಸಂಚಿಕೆಗೆ ಗುರೂಜಿಯವ್ರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಗುರೂಜಿ ನಮಸ್ಕಾರ, ಶುಭೋದಯ, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಶಿಷ್ಯಕೋಟಿ ಸಮುದ್ಧಾರಂ ಭಾನುಕೋಟಿ ಪ್ರಭಾಕರಂ ಶಶಿಕೋಟಿ ಸುಧಾಕಾರಂ ಗುರುದೇವಂ ನಮಾಮ್ಯಹಂ. ಅಸ್ಮದ್ಗುರು ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಶುಭೋದಯ. ಇವತ್ತಿನ ಶನಿವಾರವು ಎಲ್ಲರಿಗೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ, ಆನಂದದಲ್ಲಿ, ಕುಟುಂಬದಲ್ಲಿ ಸ್ಥೈರ್ಯವನ್ನು, ಸ್ಥಿರತೆಯನ್ನು ಕೊಡಲಿ ಅಂತ ಹೇಳಿ ಆ ವಿಶ್ವೇಶ್ವರನಾಗಿರ್ತಕ್ಕಂತಹ ಪರಮಾತ್ಮನನ್ನು ಪ್ರಾರ್ಥಿಸ್ತೇನೆ. ಸರಿ ಗುರುಜಿ, ಇನ್ನು ಈ ದಿನ ಶನಿವಾರದ ದಿನ ನಮ್ಮೆಲ್ಲರ ದಿನವನ್ನು ಪಂಚಾಂಗ ಶ್ರವಣದ ಮೂಲಕ ಶುರು ಮಾಡ್ಬೋದಾಗುತ್ತೆ. ಇವತ್ತಿನ ಪಂಚಾಂಗವನ್ನು ನೋಡಲಾಗಿ ಇವತ್ತು ಶ್ರೀ ಶಾರ್ವರಿ ನಾಮ ಸಂವತ್ಸರದ ದಕ್ಷಿಣಾಯಣದ ಶರದೃತುವಿನ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯುಕ್ತವಾಗಿರ್ತಕ್ಕಂತಹ ಶನಿವಾರ. ಇವತ್ತು ಉದಯಕ್ಕೆ ಭರಣಿ ನಕ್ಷತ್ರವು, ಹಾಗೆ ವರಿಮಾನ್ ಯೋಗವು ಹಾಗೆ ವರಿಯಾನ್ ಯೋಗವು ತೈತಲ ಕರ್ಣಯುಕ್ತವಾಗಿರ್ತಕ್ಕಂಥ ದಿವಸ. ಜೊತೆಯಲ್ಲಿ ಇವತ್ತಿನ ದಿವಸ ವೈಕುಂಠ ಚತುರ್ದಶಿ ಅಂತಕ್ಕಂಥದ್ದು ನಮಗೆ ಅಲ್ಲಿ ವ್ಯಕ್ತವಾಗ್ತಿದೆ ಅನ್ನೋದೇ ಇವತ್ತಿನ ಪಂಚಾಂಗದ ವಿಚಾರ. ಸರಿ ಗುರುಜಿ, ಇನ್ನು ವಿಶೇಷವಾಗಿ ಈ ಒಂದು ಭಾಗದಲ್ಲಿ ನೀವು ನೋಡ್ತಾ ಬಂದಿದ್ದೀರಾ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಶಾಸ್ತ್ರದಲ್ಲಿ ಹೇಳಲಾಗಿರುವಂತಹ ವಿಷಯವನ್ನ ನಮ್ಮ ಮುಂದೆ ನಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾವು ಪಾರಂಪರಿಕವಾಗಿ ನಾವು ಅಳವಡಿಸ್ಕೊಂಡಿರುವಂತಹ ಬಗೆಗಳಾಗಿರ್ಬೋದು, ಕಾರ್ಯವೈಖರಿಗಳಾಗಿರ್ಬೋದು, ಅದರ ಸತ್ಯಾಸತ್ಯತೆಯ ನಿಖರವಾದ ಮಾಹಿತಿಯನ್ನು ನಮಗೆ ನೀಡ್ತಾ ಬಂದಿದ್ದಾರೆ. ಇನ್ನು ಇಂದಿನ ಸಂಚಿಕೆಯಲ್ಲಿ ವೀಕ್ಷಕರೇ ಕರ್ಪೂರ ನೀರಾಜನದ ಬಗ್ಗೆ, ಅಂದರೆ ಕರ್ಪೂರವನ್ನ ನಾವು ಪೂಜೆಗೆ ಬಳಸ್ತೀವಿ, ಅದರ ಒಂದು ಪ್ರಾಮುಖ್ಯತೆ ಏನು, ಕರ್ಪೂರ ಮಂಗಳಾರತಿ ಮಾಡುವುದರಿಂದ ಆಗುವಂಥ ಲಾಭಗಳೇನು, ಎಲ್ಲದರ ಬಗ್ಗೆ ಶಾಸ್ತ್ರೋಕ್ತ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ತಾರೆ ಇವತ್ತಿನ ಧರ್ಮದರ್ಶನದಲ್ಲಿ. ಗುರುಜಿ, ಕರ್ಪೂರ ನೀರಾಜನದ ಬಗ್ಗೆ, ಅದರ ಪ್ರಾಮುಖ್ಯತೆ ಬಗ್ಗೆ ಶಾಸ್ತ್ರದಲ್ಲಿ ಏನು ಹೇಳಿದೆ, ಯಾಕೆ ಕರ್ಪೂರದ ಮಂಗಳಾರತಿಯನ್ನ ಮಾಡಬಹುದು, ಏನೆಲ್ಲ ಲಾಭಗಳಿದೆ, ಏನು ಹೇಳುತ್ತೆ ಗುರುಜಿ ಇದ್ರ ಬಗ್ಗೆ? ಕರ್ಪೂರ ಅಂತಕ್ಕಂಥದ್ದು ಸಂಸ್ಕೃತದಲ್ಲಿ ಕರ್ಪೂರ ಅಂತಲೂ ಘನಸಾರ ಅಂತ ಕೂಡ ಅದನ್ನು ಕರೀತಾರೆ. ಬಹಳ ದೊಡ್ಡದಾಗಿರ್ತಕ್ಕಂತಹ ಆಯುರ್ವೇದದ ಬಗ್ಗೆ ನಿಮಗೆ ಗೊತ್ತು, ಅದರ ಲಾಭಾದಿ ಲಾಭಗಳು ಏನೇನಿದೆ ಅಂತಕ್ಕಂಥದ್ದು. ಮೊಟ್ಟ ಮೊದಲನೇದಾಗಿ ಏನು ಅಂತಂದರೆ, ಗರ್ಭಗುಡಿಯಲ್ಲಿ ಕರ್ಪೂರ ನೀರಾಜನವನ್ನು ಮಾಡಿದಾಗ, ಮಂಗಳಾರತಿ ದೇವರಿಗೆ ನಾವು ಬೆಳಗಿದಾಗ, ಎತ್ತಿದಾಗ ಏನಾಗುತ್ತೆ ಅಂದರೆ, ದೇವರ ಆ ವಿಗ್ರಹದಲ್ಲಿರ್ತಕ್ಕಂತಹ ದೇವರ ದಿವ್ಯಮಂಗಳ ವಿಗ್ರಹದ ದರ್ಶನ ಬಹಳ ಸ್ಫುಟವಾಗಿ ಭಕ್ತಾದಿಗಳಿಗೆ ಆಗುತ್ತೆ. ಇದು ಮೊದಲನೇದು. ಎರಡನೆಯದ್ದು, ಕರ್ಪೂರ ಉರಿತಾ ಇರಬೇಕಾದ್ರೆ ಸಬ್ಲಿಮೇಷನ್ ಅಂತ ಹೇಳ್ತೀವಿ. ಅದು ಆಗ್ತಾ ಏನಾಗುತ್ತೆ ಅಂದರೆ, ಆ ವಾತಾವರಣದಲ್ಲಿರ್ತಕ್ಕಂತಹ ಅಶುಚಿಗಳೆಲ್ಲವೂ ಹೋಗಿ ಅಲ್ಲಿ ಬಹಳ ಶುಚಿತ್ವ ಮತ್ತು ಸುಗಂಧದ ಒಂದು ಪರಿಮಳವು ಅಲ್ಲಿ ಉಂಟಾಗುತ್ತೆ. ಇದು ಎರಡನೆಯ ಲಾಭ. ಇದು ಭೌತಿಕ ಲಾಭ. ಇದು ಬಿಟ್ಟು ಇದಕ್ಕಿಂತ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಇದರಲ್ಲಿ ರಹಸ್ಯ ಅಡಗಿದೆ. ಏನದು ಅಂತಂದರೆ, ಒಂದು ವಸ್ತುವು ಉರಿತಾ ಇರಬೇಕಾದ್ರೆ ಏನಾಗುತ್ತೆ ಅಂದರೆ, ಉರಿದು ಕೊನೆಯಲ್ಲಿ ಏನು ಮಾಡುತ್ತೆ ಅಂದರೆ ಒಂದು ಬೂದಿಯನ್ನು ಬಿಡುತ್ತೆ ಕೆಳಗಡೆ, ಆ್ಯಶ್ ಅಂತ ಏನು ಹೇಳ್ತೀವಿ. ಆ ಕೆಳಗಡೆ ಇರತಕ್ಕಂಥ ಅದರ ಭಸ್ಮ ಅಥವಾ ಅದರ ಬೂದಿಯಲ್ಲಿ ಉಳಿದು ಹೋಗುತ್ತೆ. ಆದರೆ ಕರ್ಪೂರ ಯಾವ ಥರದ ವಸ್ತು ಅಂದರೆ ಸಬ್ಲಿಮೇಷನ್ ಅಂತ ನಾನು ಅದನ್ನೇ ಹೇಳಿದ್ದು. ಅದೇನಾಗುತ್ತೆ ಅಂದರೆ ಉರಿತಾ ಇಲ್ಲದಂಗೆ ಆಗೋಗುತ್ತೆ. ಈ ಘನಸಾರಕ್ಕೆ ಮನಸ್ಸು ದೇವತೆ. ದೇವರ ಮುಂದೆ ಘನಸಾರ ಅಥವಾ ಕರ್ಪೂರ ಹಚ್ಚೋ ಅರ್ಥ ಏನು ಅಂತಂದರೆ, ಬರೀ ದೇವರ ವಿಗ್ರಹ ಭಕ್ತಾದಿಗಳಿಗೆ ತೋರಿಸಿ ದಕ್ಷಿಣೆ ಹಾಕಿಸ್ಕೊಳ್ಳೋದಲ್ಲ. ಈ ಥರ ಎಲ್ಲ ಬಹಳ ಕೆಟ್ಟದಾಗಿ ಮಾತಾಡೋದು ನಾನು ಇದೇ ಕಿವಿಯಲ್ಲಿ ಕೇಳಿರ್ತಕ್ಕಂಥವ್ನು. ಅದರಿಂದ ಬಹಳ ನೋವಾಗುತ್ತೆ ನಮಗೆ. ವಿಚಾರಣೆ ಗೊತ್ತಿಲ್ಲದೆ ಹಾಗೆಲ್ಲ ನಾವು ಮಾತಾಡಬಾರ್ದು. ಆ ಕರ್ಪೂರ ಹಚ್ಕೊಂಡು ದೇವ್ರ ಮುಗಿ ತೋರಿಸೋದ್ರ ಅರ್ಥ ಏನು ಅಂತಂದರೆ, ದೇವರ ಸುತ್ತಲೂ ನಮ್ಮ ಮನಸ್ಸು ಸುತ್ತುತ್ತಾ ಇರಬೇಕು ಅಂತ ಮೊಟ್ಟ ಮೊದಲನೇದಾಗಿ. ಅದು ಯಾವ ರೀತಿಯಾಗಿ ಸುತ್ತಬೇಕು ಅಂದರೆ, ಪ್ರಕಾಶಮಾನವಾಗಿ ಸುತ್ತಬೇಕು. ಪ್ರಕಾಶ ಏನು? ಕರ್ಪೂರ ಅಂತಕ್ಕಂಥದ್ದು ಮನಸ್ಸು. ಅದಕ್ಕೇನು ಹಚ್ಚಬೇಕು? ಜ್ಞಾನವನ್ನು ಹಚ್ಚಬೇಕು. ಜ್ಞಾನವನ್ನು ಮನಸ್ಸಿನಿಂದ
ಆ ಮನಸ್ಸಿಗೆ ಜ್ಞಾನದ ಸಂಪರ್ಕ ಆದಾಗ ಏನಾಗುತ್ತೆ ಅಂದರೆ ಮನಸ್ಸು ದಗ 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 ಉರಿಲಿಕ್ಕೆ ಶುರು ಆಗುತ್ತೆ. ಆ ಉರಿತಾ ಇರಬೇಕಾದ್ರೆ ಆ ಜ್ಞಾನ ಸಮೇತವಾಗಿರ್ತಕ್ಕಂತಹ ಮನಸ್ಸು ಆ ದೇವರ ಸುತ್ತಲೂ ತಿರುಗಬೇಕು ಅಂತ ಮೊದಲನೇದು. ದೇವರು, ದೇವರ ತತ್ವ, ದೇವರ ವಿಗ್ರಹ. ಈಗ ಈಶ್ವರನ ಕೈಗೆ ತ್ರಿಶೂಲ ಯಾಕೆ ಕೊಟ್ಟಿದ್ದಾರೆ ಯೋಚನೆ ಮಾಡಬೇಕು. ವಿಷ್ಣು ಕೈಗೆ ಚಕ್ರ ಯಾಕೆ ಕೊಟ್ಟರು ಯೋಚನೆ ಮಾಡಬೇಕು. ಅದು ಮೂರಿದೆ, ತ್ರಿಶೂಲ, 3 ಶೂಲ ಅಂದರೆ 3 ಟ್ರೈಡೆಂಟ್ ಅಂತ ಹೆಸರು. ಪೆಂಟಾಡೆಂಟ್ ಯಾಕೆ ಕೊಡಲಿಲ್ಲ? 5 ಇದರಿಂದ ಬೇಗ ಸಾಯಿಸ್ಬೋದಿತ್ತಲ್ವೇ ಪರಮೇಶ್ವರ? ಇದನ್ನು ನಾವು ಯೋಚನೆ ಮಾಡಬೇಕು. ಅವನು ಯಾಕೆ ಸರ್ಪ ಆಭರಣನಾಗಿದ್ದಾನೆ ಇದನ್ನು ನಾವು ಯೋಚನೆ ಮಾಡಬೇಕು. ಅವನು ಪರಮೇಶ್ವರ ಜಗತ್ಪತಿ, ಅವನಿಗೆ ಸಿಗದೇ ಇರೋದೇನಿದೆ? ಭಾವಮಯದನ್ನ ವಿಷ್ಣುಗೆ ಹೇಳೋದೊಂದಷ್ಟು ಕೊಟ್ಟರು ಅವನ ಆಭರಣ ಅಲ್ವಾ, ಅದನ್ನ ಯಾಕೆ ಹಾಕ್ಕೋತಿಲ್ಲ ಅವನ ಸ್ವಾಮಿ? ಈ ಥರದ್ದೆಲ್ಲ ಯೋಚನೆಯನ್ನು ಮಾಡಬೇಕು. ಈ ರೀತಿಯಾಗಿ ಜ್ಞಾನ ಯಜ್ಞವನ್ನು ಮಾಡ್ತಾ ದೇವರ ವಿಚಾರದ ಸುತ್ತಲೂ, ದೇವರ ವೈಭವದ ಸುತ್ತಲೂ, ದೇವರ ಮಹಿಮೆಯ ಸುತ್ತಲೂ ಸುತ್ತಾ ಇರಬೇಕು. ಹಾಗೆ ಸುತ್ತತಾ ಏನಾಗುತ್ತೆ ಅಂತಂದರೆ ನಿಮ್ಮ ಮನಸ್ಸು ಅಂತಕ್ಕಂತಹ ಕರ್ಪೂರ ಇಲ್ಲದ ಹಾಗಾಗುತ್ತೆ. ಈ ಜ್ಞಾನ ಏನು ಮಾಡುತ್ತೆ, ಮನಸ್ಸಲ್ಲಿರ್ತಕ್ಕಂತಹ ಸುಮಾರು ವಿಚಾರಗಳನ್ನು ಎಲ್ಲವೂ ಸುಟ್ಟು ಹೊರಟೋಗುತ್ತೆ. ಬೂದಿನೂ ಮಿಕ್ಕಲ್ಲ, ನಿಶ್ಶೇಷ ಅಂತ ಹೆಸರು ಅದಕ್ಕೆ. ಏನೂ ಇಲ್ದಂಗೆ ಕೊನೆಗೇನಾಗುತ್ತೆ, ಅಲ್ಲಿ ಜ್ಞಾನವೂ ಇರೋಲ್ಲ. ಅರ್ಥ ಏನು? ಲಲಿತಾ ಸಹಸ್ರನಾಮದಲ್ಲಿ ಒಂದು ಅದ್ಭುತವಾದ ಒಂದು ನಾಮ ಬರುತ್ತೆ ನಾಮಾವಳಿಯಲ್ಲಿ. ಏನು ಅಂತಂದರೆ ಜ್ಞಾನ, ಜ್ಞೇಯ ಮತ್ತು ಜ್ಞಾತೃರೂಪ ಅಂತ ಹೇಳುತ್ತೆ. ಒಂದು ಅಮ್ಮನವರ ಒಂದು ನಾಮ ಅದು. ಏನು ಅಂತಂದರೆ ಜ್ಞಾನ ಅಂದರೆ, ಜ್ಞೇಯ ಅಂದರೆ ಮತ್ತು ಜ್ಞಾತೃ ಅಂದರೆ ಜ್ಞಾನ. ಸವಿತೃ ಶರ್ಮಾ ಇದು ಜ್ಞಾತೃ. ಯಾರು ತಿಳ್ಕೊತಾ ಇದ್ದಾನೋ ಅವನು ಜ್ಞಾತೃ ಅಂತ ಹೆಸರು. ಜ್ಞೇಯ ಅಂತಂದರೆ ಏನನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನಿಸ್ತಾ ಇದ್ದೀನೋ ಅದಕ್ಕೆ ಜ್ಞೇಯ ಅಂತ ಹೆಸರು. ಅದನ್ನು ಜ್ಞಾತೃವಿಗೆ ಜ್ಞೇಯವನ್ನು ತಿಳಿಸ್ತಕ್ಕಂಥ ಅದಕ್ಕೆ ಜ್ಞಾನ ಅಂತ ಹೆಸರು. ನಾಲೆಡ್ಜ್ ಅನ್ನೋದು ಹತ್ತಿರದ ವರ್ಡ್, ವಿಸ್ಡಮ್ ಅನ್ನೋದು ಬಹಳ ಹತ್ತಿರದ. ಜ್ಞಾನಕ್ಕೆ ಸಮನಾದ ಪದ ಆಂಗ್ಲ ಭಾಷೆಯಲ್ಲಿ ಇಲ್ಲ. ನೋಯರ್, ನೋಯಬಲ್ ಅಂಡ್ ದ ನಾಲೆಡ್ಜ್ ಅಂತ ಕರಿಬೋದು ಇದೆ. ಇವು 3 ಇಲ್ಲದಾಗಾದಾಗ ಅದಕ್ಕೆ ಸಿದ್ಧಿ ಅಂತ ಹೆಸರು. ನಾನು ತಿಳ್ಕೊಳ್ಳೋನು, ನಾನು ಇದನ್ನು ತಿಳ್ಕೊತಿದ್ದೀನಿ, ನಾನು ಇದ್ರ ಮುಖಾಂತರ ತಿಳ್ಕೊತಿದ್ದೀನಿ ಅಂತಕ್ಕಂತಹ ಈ ವಿಪರೀತವಾಗಿರ್ತಕ್ಕಂತಹ ಅಬರೇಷನ್ಸು, ತೊಂದರೆಗಳು ಮತ್ತು ಇರೋದರಿಂದ ಅದನ್ನಷ್ಟನ್ನು ಸುಟ್ಟಾಕಿ ನಾನು ಆ ದಿವ್ಯಮಂಗಳ ವಿಗ್ರಹನಾದ ದೇವರನ್ನು ತಿಳ್ಕೊಂಡೆ ಅಂತಕ್ಕಂಥದ್ದು ಇದರಿಂದ ಆಗ್ತಕ್ಕಂತಹ ಒಂದು ಲಾಭ. ಮನೆಯೋ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋಹು ಅಂತ ಉಪನಿಷತ್ತು ಹೇಳ್ತು. ನಮ್ಮ ಬಂಧನಕ್ಕೆ, ನಮ್ಮ ಸಂಸಾರ ಬಂಧನಕ್ಕೂ ನಮ್ಮ ಮೋಕ್ಷಕ್ಕೂ ಕಾರಣ ಯಾವುದು ಅಂದರೆ ಮನಸ್ಸು. ಇದನ್ನೇನು ಹೇಳ್ತಾರೆ, ಮನೋಜಯಂತು ಮಾಂಡವ್ಯಂ ಅಂತ ಇನ್ನೊಂದು ಸೂತ್ರ ಇದೆ. ಯಾರು ಮನಸ್ಸನ್ನು ಜಯಿಸ್ತಾನೋ ಅವನಿಗೆ ಜಯಿಸ್ಲಿಕ್ಕೆ ಇನ್ನೇನು ಬಾಕಿ ಇಲ್ಲ. ಅದನ್ನೇ ಪಾತಂಜಲಿಗಳು ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳೋದು. ಚಿತ್ತದ ವೃತ್ತಿ ಅನ್ನೋದು ಏನು ಕೆಲಸ ಮಾಡುತ್ತೋ, ಚಿತ್ತ ಅಂದರೆ ಮನೋಬುದ್ಧಿ ಅಹಂಕಾರ 3 ಸೇರಿಸಿದ್ದು ಸಾರ ಸಗಟಕ್ಕೆ ಚಿತ್ತ ಅಂತ ಕರೀತಾರೆ. ಮನಸ್ಸೇ ಪ್ರಮುಖವಾಗಿರೋದು. ಇದನ್ನೇ ಗೆದ್ದು ಬಿಟ್ಟರೆ ಏನಾಗುತ್ತೆ ಅಂದರೆ ಅಲ್ಲಿ ಏನು ಉಳಿಯೋದಿಲ್ಲ. ಏನು ಅಂತಂದರೆ ಪರಮೇಶ್ವರ ಆದರೆ ದೇವರು ಅಂತಕ್ಕಂಥದ್ದು ಆತ್ಮವಸ್ತು ಅಥವಾ ನಾವು ಅಂತ ಏನು ಕರ್ಕೋತಿದ್ದೀವಿ ಅದೊಂದೇ ಉಳಿಯುತ್ತೆ ಅಂತಕ್ಕಂತಹ ಸಂಕೇತ. 3 ಬಾರಿ ಸುತ್ತಿಸ್ಬೇಕು ಅಂತ ಹೇಳ್ತಾ ನೀರಾಜನವನ್ನು. ಯಾಕೆ 3 ಬಾರಿ? ಯಾಕೆ ಅಂತಂದರೆ ಈ 3ರಿಂದ ನಿಮಗೆ ಭೂತ, ಭವಿಷ್ಯತ್, ವರ್ತಮಾನ ಈ 3 ಇಲ್ಲ ಅಂತ. ಇವತ್ತು ನಾನು ಇದ್ದೀನಿ ಅಂದರೆ ನನಗೆ ಹಿಂದೆ ಒಂದಿನ ಆಯಿತು, ಮುಂದೆ ಒಂದು ದಿನ ಇದೆ. ಈಗ ನನ್ನ ಇರುವಿಕೆ ಇಲ್ಲ ಅಂದರೆ ನನಗೆ ಹಿಂದೆ ಯಾವುದು, ಮುಂದೆ ಯಾವುದು, ಭೂತ ಯಾವುದು, ಭವಿಷ್ಯ ಯಾವುದು. ಪಾಸ್ಟ್ ಪ್ರೆಸೆಂಟ್ ಇದ್ದರೆ ದೇರ್ ಇಸ್ ಎ ಪಾಸ್ಟ್ ಆ್ಯಂಡ್ ದೇರ್ ಶುಡ್ ಬಿ ಎ ಫ್ಯೂಚರ್. ದೇರ್ ವಾಸ್ ಎ ಪಾಸ್ಟ್ ಆ್ಯಂಡ್ ದೇರ್ ವಿಲ್ ಬಿ ಎ ಫ್ಯೂಚರ್. ಇಫ್ ದೇರ್ ಇಸ್ ನೋ ಪ್ರೆಸೆಂಟ್, ಹೌ ಕ್ಯಾನ್ ದೇರ್ ಬಿ ಎ ಫ್ಯೂಚರ್ ಆರ್ ಎ ಪ್ರೆಸೆಂಟ್? ಐ ಮೀನ್ ದ ಪಾಸ್ಟ್. ಈ ಥರ ಇರೋದ್ರಿಂದ ಆ ಕರ್ಪೂರ ಸುಟ್ಟೋಗೋದು ಒಂದು ಅರ್ಥ ಏನು ಅಂದರೆ ಮನೋನಾಶ ಆಗೋದು ಅಂತ. ಮನಸ್ಸು ಹೋಗಿಬಿಡಬೇಕು. ಮನಸ್ಸು ನಮಗೆ ಎಷ್ಟು ದೊಡ್ಡ ಶತ್ರು ಅಂದರೆ ಕರ್ಮಬಂಧನಕ್ಕೆ, ಭವಬಂಧನಕ್ಕೆ, ಸಂಸಾರಕ್ಕೆ ಅಂಟಿಸಿ ಹಾಕುತ್ತೆ ವಾಪಸ್ ನಮ್ಮನ್ನು. ಮನಸ್ಸೇ ದೊಡ್ಡ ಮಿತ್ರ, ಅದು ಶುದ್ಧವಾಗಿ ಪರಿಶುಭ್ರವಾದರೆ. ಆ ರೀತಿಯಾಗಿ ಜ್ಞಾನದ ಸಂಪರ್ಕಕ್ಕೆ ಮನಸ್ಸು ಬಂದಾಗ ಏನಾಗುತ್ತೆ ಅಂದರೆ ಬೆಳಕಲ್ಲಿ ದೇವ್ರು ಕಾಣಲ್ವೇ, ನಮಗೆ ದೇವ್ರು ಕಾಣ್ಲಿಕ್ಕೆ ಪ್ರಾರಂಭ ಆಗ್ತಾನೆ. ದೇವರು ಎಲ್ಲಿಂದನೂ ಬರಲ್ಲ. ದೇವ್ರು ಎಲ್ಲಿಂದನೋ ಬಂದ ಅಂತಂದರೆ ಇವಾಗ ಇಲ್ಲಿಲ್ಲ ಅಂತ ಆಗುತ್ತೆ. ಅವನು ಸರ್ವ ವ್ಯಾಪಕತ್ವಕ್ಕೆ ಚ್ಯುತಿ ಬಂತು. ಯಾರು ಹೇಳ್ತಾರಲ್ಲ ಮೈ ಮೇಲೆ ದೇವರು ಬಂತು ಅಂತಾರಲ್ಲ, ನಂಗೆ ನಗು ಬರುತ್ತೆ. ಇಷ್ಟು ದಿನ ಏನಿತ್ತು ಹಂಗಾದ್ರೆ ಮೈಯಲ್ಲಿ? ಈ ಎಲ್ಲವೂ ದೇವರೇ. ಬ್ರಹ್ಮ ಅಲ್ಲದೆ ಇರತಕ್ಕಂಥದ್ದು ಈಶಾವಾಸ್ಯಂ. ನನ್ನ ಉಕ್ತಿ ಅಲ್ಲ ಇದು, ಈಶಾವಾಸ್ಯಮಿದಂ ಸರ್ವಂ. ಇಡೀ ಪ್ರಪಂಚದಲ್ಲಿ ದೇವರಿದ್ದಾನೆ ಅಂತ ಹೇಳ್ತಾ ಇರುವುದರಿಂದ ನಮಗೆ ಕಾಣ್ತಿಲ್ಲ. ಕಾಣತಕ್ಕಂತಹ ಕಣ್ಣು ಅಳವಡಿಸ್ಕೋಬೇಕು. ಅದಕ್ಕೇನಂತಂದರೆ ಮನಸ್ಸಿಗೆ ಜ್ಞಾನದ ಸಂಪರ್ಕ, ಜ್ಞಾನ ಅಂತಕ್ಕಂತಹ ಅಗ್ನಿಯ ಸಂಪರ್ಕ ಬರಬೇಕು. ಇದು ಯೋಗಿಕವಾದ ವೈದಿಕವಾದ ಉಪನಿಷತ್ತಿನ ಕತೆ. ಈ ಜನರಿಗೆ ಸುಮಾರು ಅಯ್ಯೋ ಏನೋ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ಸುಮಾರು ಜನರಿಗೆ. ಶುರು ಆಯ್ತಪ್ಪ ಇವ್ರದ್ದು ಅಂತ. ನನ್ನ ಅನುಭವವೂ ಹಾಗೆ.
ಈಗ ಅವರಿಗೆ ಬೇಕಾದ ವಿಚಾರನ ಪ್ರಾರಂಭ ಮಾಡೋಣ. ನೀರಾಜನ ಪದದ ಅರ್ಥ ಏನು ಅಂತಂದರೆ, ನಮಗೆ ಬದುಕಲಿಕ್ಕೆ ಅಥವಾ ನಮ್ಮ ದೇಹದಲ್ಲಿ ಹೆಚ್ಚು ಏನಿದೆ, ನಮ್ಮ ಭೂಮಿಯಲ್ಲಿ ಹೆಚ್ಚು ಏನಿದೆ, ಏನಿದೆ ನಮ್ಮಲ್ಲಿ ನೀರು, ನೀರಿನ ಅಂಶ. ನೀರಾಜನ ಅದೇ ಹೊಸದಾಗಿರ್ತಕ್ಕಂತಹ ನೀರನ್ನು ಅಥವಾ ಈಗಾಗಲೇ ಇರ್ತಕ್ಕಂತಹ ನೀರನ್ನು ಹೆಚ್ಚು ಮಾಡುವುದು ನೀರಾಜನ ಅಂದರೆ. ಸೂತ್ರ ಏನು ಹೇಳುತ್ತೆ, ಮತ್ತು ನೀವೇನು ಬೆಂಕಿ ಹಾಕ್ತಿದ್ದೀರಲ್ಲ ಅಂದರೆ ಸೂತ್ರ ಹೇಳೋದು, ವೇದದ ಸೂತ್ರ ಹೇಳೋದು ಏನು ಅಂತಂದರೆ, ಯೋಗ ಸೂತ್ರ ಹೇಳೋದೇನು ಅಂತಂದರೆ, ಅಗ್ನೇರಾಪಹ, ಬೆಂಕಿಯಿಂದ ನೀರು ಹುಟ್ಟಿತು ಅಂತ. ಇದು ಶ್ರುತಿ, ನೀವು ರೆಫರ್ ಮಾಡ್ಕೊಂಡು ನೋಡ್ಕೋಬೋದು ವೇದವನ್ನು ಉಪನಿಷತ್ತನ್ನು. ಬೆಂಕಿಯಿಂದಲೇ ನೀರು ಹುಟ್ಟಿದ್ದು. ಪಂಚಭೂತಗಳು ಮತ್ತು ಪಂಚಪಂಚೀಕರಣಗಳು ಇದರಲ್ಲೆಲ್ಲ ಹೇಳ್ತಾರೆ ಹಿರಿಯರು, ದೊಡ್ಡವರು, ಮಹಾತ್ಮರು, ದೇಶಿಕರು. ವಿಶೇಷವಾಗಿ ಆದಿಗುರುಗಳಾಗಿರ್ತಕ್ಕಂತಹ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಇದ್ರ ಬಗ್ಗೆ ಅಪ್ಪಣೆಯನ್ನು ಕೊಡಿಸಿದ್ದಾರೆ ಹಲವಾರು ಬಾರಿ. ನಮಗೆ ನೋಡೋ ಕಣ್ಣಿಲ್ಲ, ಕೇಳೋ ಕಿವಿ ಅಂತೂ ಇಲ್ಲವೇ ಇಲ್ಲ. ನಾವು ಯಾರ ಮಾತು ಕೇಳೋಕ್ಕೆ ಸಿದ್ಧ ಇಲ್ಲ, ನಾವೇ ಸರ್ವಜ್ಞರು. ಇದಾಗಿರೋದ್ರಿಂದ ಏನಾಗ್ಬಿಟ್ಟಿದೆ ಅಂತಂದರೆ, ನಮ್ಮ ಸನಾತನ ಧರ್ಮಕ್ಕೆ ದೊಡ್ಡ ಪೆಟ್ಟನ್ನು ನಾವೇ ಕೊಡ್ತಾ ಇದ್ದೀವಿ. ಅದು ಹೇಗಾಗಿದೆ ಅಂದರೆ, ನಮ್ಮ ಕೊಂಬೆ ನಾವೇ ಕಡ್ಕೋತಾ ಇದ್ದೀವಿ, ನಮಗೆ ಗೊತ್ತಿಲ್ಲ ನಾವು ಉದುರು ಹೋಗ್ತೀವಿ ಅನ್ನೋದು. ಈ ರೀತಿಯಾಗಿ ದೇವರ ಮುಂದೆ ನಾವು ಈ ಆರತಿಯನ್ನು ಬೆಳಗಿದಾಗ ಏನಾಗುತ್ತೆ ಅಂದರೆ, ನಮ್ಮ ಶರೀರ ಪೋಷಣೆ, ನಮ್ಮ ಇಂದ್ರಿಯ ಪೋಷಣೆ, ನಮ್ಮ ಜ್ಞಾನದ ಪೋಷಣೆ, ನಮ್ಮ ಚಿತ್ತದ ಪೋಷಣೆ, ನಮ್ಮ ಮನಸ್ಸಿನ ಪೋಷಣೆ, ನಮ್ಮ ಆನಂದದ ಪೋಷಣೆ, ನಮ್ಮ ಅಹಂಕಾರದ ಪೋಷಣೆಯನ್ನು ಮಾಡತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ವಲಯವು ದೇವತಾ ವಿಗ್ರಹದಿಂದ ಆ ಒಂದು ನೀರಾಜನ ಮಾಡ್ತಾ ಇರತಕ್ಕಂಥ ಜ್ಯೋತಿಗೆ ಆವರಿಸ್ಕೊಳ್ಳುತ್ತೆ. ಹೆಂಗೆ? ಎನರ್ಜಿ ಫ್ಲೋಸ್ ಫ್ರಮ್ ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್. ಅರ್ಥವಾಯ್ತಾ? ಇದು ಥಿಯರಿ, ಸೈಂಟಿಫಿಕ್ ಥಿಯರಿ, ನಾನು ಹೇಳ್ತಾ ಇರತಕ್ಕಂಥದ್ದಲ್ಲ. ಶಕ್ತಿಯು ಎಲ್ಲಿ ಹೆಚ್ಚಿದೆಯೋ ಅಲ್ಲಿಂದ ಅದೇ ರೂಪದಲ್ಲಿ ಕಡಿಮೆ ಇರತಕ್ಕಂತಹ ವಸ್ತುವಿನ ಕಡೆಗೆ ಹರಿಯುತ್ತೆ. ನೀವು ನೀರು ಹಾಕಿ ನೋಡಿ, ಒಂದು ಚಿಕ್ಕದಾಗಿ ನೀರು ಹಾಕ್ಬಿಟ್ಟು ನೀರು ಸುರಿಯೋಕ್ಕೆ ಶುರು ಮಾಡಿ, ಹೆಚ್ಚಿರೋ ನೀರು ಕಡೆಯಿಂದ ಕಡಿಮೆ ಇರೋ ಕಡೆಗೆ ಅಷ್ಟು ಸುರಿದು ಬಂದು ಇಲ್ಲಿ ಅದು ಮಡುವು ಕಟ್ಕೊಳ್ಳುತ್ತೆ. ಮತ್ತು ದೇವರ ಒಂದು ವಿಗ್ರಹದಲ್ಲಿ ಬೆಂಕಿ ಎಲ್ಲಿದೆ ಅನ್ನೋ ಪ್ರಶ್ನೆ ಈಗ ಬಂತು. ಅದಕ್ಕೂ ವೇದಾಧಾರ. ಅಗ್ನಿರ್ಮೇ ವಾಚಶ್ರಿತಃ ವಾಗ್ ಹೃದಯೇ ಹೃದಯಂ ಮಯಿ ಅಹಂ ಅಮೃತೇ ಅಮೃತಂ ಬ್ರಹ್ಮಣಿ ಅಂತ ಹೇಳುತ್ತೆ ಶ್ರುತಿ. ಅಗ್ನಿಯು ವಾಕ್ಸ್ವರೂಪ ಅಗ್ನಿ. ನಾನು ಮಾತಾಡ್ತಾ ಇದ್ದೀನಲ್ಲ, ಇದು ಅಗ್ನಿ. ಪ್ರಾಣ ಅನಲ ಸಂಯೋಗಮುವಲ್ಲ. ತ್ಯಾಗರಾಜರು ಕೃತಿಯನ್ನು ಬರೀತಾರೆ, ಮೋಕ್ಷಮುಗಲದ ಅಂತಕ್ಕಂತಹ ಒಂದು ಕೃತಿಯಲ್ಲಿ ಅವ್ರು ಹೇಳ್ತಾರೆ, ಪ್ರಾಣ ಮತ್ತು ಅಗ್ನಿ ಅಂತಂದೇನು, ಗಾಳಿ ಮತ್ತು ಅಗ್ನಿ ಎರಡು ಸೇರಿದಾಗ ಒಂದು ಮಾತು ಅಥವಾ ಒಂದು ನಾದ ಅಂತಕ್ಕಂಥ ಹೊರಡುತ್ತೆ. ಮುಂದಿನ ಭಾಗದಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಸಾಕಷ್ಟಿದೆ ಹೇಳೋಣ. ಈಗ ಸದ್ಯ ವೀಕ್ಷಕರೆಲ್ಲರೂ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅದನ್ನ ಹೇಳಿ ಮಾತುಕತೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಅದ್ಭುತವಾದ ವಿಚಾರವನ್ನ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ತುಂಬಾನೇ ಕುತೂಹಲಕಾರಿಯಾಗಿದೆ. ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ. ಅದಕ್ಕೂ ಮುಂಚೆ ತಾವೆಲ್ಲರೂ ಕಾಯ್ತಾ ಇರ್ತೀರಿ, ಈ ದಿನ ನಮ್ಮ ರಾಶಿಯವರು ಏನನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ದಿನವನ್ನ ಆರಾಮಾಗಿ ಒಳಿತಾಗಿ ಕಾಣಬಹುದು ಅಂತ ಹೇಳಿ ನೋಡೋಣ ಇವತ್ತಿನ ರಾಶಿ ದರ್ಶನದಲ್ಲಿ. ಗುರೂಜಿ, ಮೇಷದಿಂದ ಆರಂಭ ಮಾಡಿ ಮೊದಲ 6 ರಾಶಿಯವರು ಈ ದಿನ ಏನೆಲ್ಲ ಮಾಡ್ಕೊಳ್ಬೇಕಾಗತ್ತೆ? ಮೇಷದವರಿಗೆ ಇವತ್ತಿನ ದಿವಸ ಕೇಸರಿ ಬಣ್ಣ ಅತ್ಯಂತ ಶುಭವನ್ನು ಉಂಟು ಮಾಡತಕ್ಕಂತಹದ್ದು. ನರಸಿಂಹಸ್ವಾಮಿಯ ಪ್ರಾರ್ಥನೆ, ಹಾಗೆಯೇ ಸಂಖ್ಯೆ 3 ಮತ್ತು ಅಕ್ಷರ ಶ್ರೇಣಿ ಇವರಿಗೆ ಲ. ವೃಷಭದವರಿಗೆ ದಟ್ಟವಾಗಿರ್ತಕ್ಕಂತಹ ಹಸಿರು ಬಣ್ಣವು ಹಾಗೂ ಲಕ್ಷ್ಮೀನಾರಾಯಣನ ಪ್ರಾರ್ಥನೆಯು, ಹಾಗೆ ನಾವು ಸಂಖ್ಯೆಗಳ ವಿಚಾರವಾಗಿ ನಾವು ಬರಲಾಗಿ ಸಂಖ್ಯೆ ಇವರಿಗೆ ಇವತ್ತಿನ ದಿವಸ 9 ಬಹಳ ಶುಭವನ್ನು ಮಾಡುತ್ತೆ. ಅಕ್ಷರ ಶ್ರೇಣಿಯಲ್ಲಿ ಚ ಅನ್ನುವ ಅಕ್ಷರ ಶುಭದಾಯಕ. ಮಿಥುನದವರಿಗೆ ಬಿಳಿಯ ಬಣ್ಣವು, ಹಾಗೆಯೇ ಇವತ್ತಿನ ದಿವಸ ವಾಮನಾವತಾರದ ಮಹಾವಿಷ್ಣುವಿನ ಪ್ರಾರ್ಥನೆಯು. ಅಕ್ಷರ ಶ್ರೇಣಿಗಳಲ್ಲಿ ನಾವು ನೋಡಿದಾಗ ಸಂಖ್ಯೆ 7 ಅಂತಕ್ಕಂಥದ್ದು, ಹಾಗೆಯೇ ಸಂಖ್ಯಾ ಶ್ರೇಣಿಯಲ್ಲಿ 7 ಅಂತಕ್ಕಂಥದ್ದು. ಅಕ್ಷರ ಶ್ರೇಣಿಗಳಲ್ಲಿ ಇವರಿಗೆ ಬಹಳ ಶುಭವನ್ನು ಕೊಡ್ತಕ್ಕಂಥದ್ದು ಆ ಅಂತಕ್ಕಂಥದ್ದು. ಕರ್ಕಾಟಕದವರಿಗೆ ಕಡುಗೆಂಪು ಬಣ್ಣ ಹೆಚ್ಚಿನ ಶುಭವನ್ನು ಮತ್ತು ಲಾಭವನ್ನು ಮಾಡ್ತಕ್ಕಂಥದ್ದು. ದುರ್ಗಾದೇವಿಯ ಪ್ರಾರ್ಥನೆಯು ಹಾಗೂ ಸಂಖ್ಯಾ ವಿಚಾರವಾಗಿ ನಾವು ಬಂದಾಗ ಇಲ್ಲಿ ಸಂಖ್ಯೆ 1 ಇವರಿಗೆ ಹೆಚ್ಚಿನ ಶುಭವನ್ನು ಮಾಡ್ತಕ್ಕಂಥದ್ದು. ಹಾಗೆ ಅಕ್ಷರಗಳಲ್ಲಿ ಇವರಿಗೆ ವಾ ಅಂತಕ್ಕಂಥದ್ದು. ಸಿಂಹದವರಿಗೆ ಹಳದಿಯ ಬಣ್ಣ ಹೆಚ್ಚಿನ ಶುಭವನ್ನು ಲಾಭವನ್ನು ಉಂಟು ಮಾಡುತ್ತೆ. ದಕ್ಷಿಣಾಮೂರ್ತಿಯ ಒಂದು ಪ್ರಾರ್ಥನೆ, ಹಾಗೆ ಸಂಖ್ಯೆಗಳ ವಿಚಾರವಾಗಿ ನಾವು ಬರಲಾಗಿ ಸಂಖ್ಯೆ 4. ಹಾಗೆಯೇ ನಾವು ಅಕ್ಷರ ಶ್ರೇಣಿಗಳಲ್ಲಿ ನೋಡಿದಾಗ ಇವರಿಗೆ ಶುಭವನ್ನು ಉಂಟು ಮಾಡತಕ್ಕಂಥದ್ದು ರು ಅಂತಕ್ಕಂತಹ ಸ್ವರ. ರಾಕೊಂಬ ರು ಅಲ್ಲ, ಸ್ವರದ ರು ಅಂತ ಋಷಿ ಅಂತೀವಲ್ಲ, ಆ ರು ಅಂತಕ್ಕಂಥದ್ದು ಇವರಿಗೆ ಬಹಳ ಒಳಿತನ್ನು ಮತ್ತು ಲಾಭವನ್ನು ಕೊಡ್ತದೆ. ಕನ್ಯಾದವರಿಗೆ ಇವರಿಗೆ ಗಾಢ ನೀಲಿಯ ಬಣ್ಣ ಅಂದರೆ ಡಾರ್ಕ್ ಬ್ಲೂ, ನೇವಿ ಬ್ಲೂ ಆ ಥರದ್ದು ಬಹಳ ಶುಭವನ್ನು
ಮತ್ತು ಲಾಭವನ್ನು ಉಂಟು ಮಾಡ್ತಕ್ಕಂಥದ್ದು. ಯಾವ ದೇವತೆಯ ಪ್ರಾರ್ಥನೆಯನ್ನು ಮಾಡಬೇಕು ಅಂದರೆ ಇವತ್ತಿನ ದಿವಸ ಅವರು ಗುರುವಿನ ಪ್ರಾರ್ಥನೆಯನ್ನು ಮಾಡಬೇಕು. ಸಂಖ್ಯಾ ವಿಚಾರವಾಗಿ ನಾವು ನೋಡಲಾಗಿ ಸಂಖ್ಯೆ 2 ಇವರಿಗೆ ಹೆಚ್ಚಿನ ಶುಭ ಮತ್ತು ಲಾಭವನ್ನು ಕೊಟ್ಟರೆ, ಅಕ್ಷರ ಶ್ರೇಣಿಗಳಲ್ಲಿ ಇವರಿಗೆ ಡ ಅನ್ನುವ ಅಕ್ಷರವು ಹೆಚ್ಚಿನ ಲಾಭವನ್ನು ಉಂಟು ಮಾಡುತ್ತೆ. ಕರ್ಪೂರ ಮಂಗಳಾರತಿಯಿಂದ ಆಗುವಂಥ ಲಾಭಗಳೇನು? ಬಹಳಷ್ಟು ಕುತೂಹಲಕಾರಿ ವಿಷಯಗಳನ್ನ, ಜೊತೆಗೆ ನಮ್ಮೆಲ್ಲರಿಗೂ ನಿಜಕ್ಕೂ ಗೊತ್ತಿರದ ವಿಶೇಷ ಸಂಗತಿಗಳನ್ನ ಗುರೂಜಿಯವರು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಗುರೂಜಿ, ಒಂದು ಕರ್ಪೂರ ಮಂಗಳಾರತಿ ಎಲ್ಲರೂ ಪೂಜೆಯಂತೆ ಸಾಮಾನ್ಯವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇದರಿಂದ ನಿಜಕ್ಕೂ ಇಷ್ಟೆಲ್ಲ ಲಾಭಗಳಿದೆಯಾ ಅನ್ನೋದು ಖಂಡಿತವಾಗ್ಲೂ ನೀವು ಹೇಳಿದ ಮೇಲೆ ನಮಗೆ ಗೊತ್ತಾಗ್ತಾ ಇರೋದು. ಇನ್ನು ಕರ್ಪೂರ ಮಂಗಳಾರತಿ ಮಾಡುವಂಥ ವಿಧಿ ಏನು ಅಂತ? ಕರ್ಪೂರ ಮಂಗಳಾರತಿಯನ್ನು ಮಾಡಬೇಕಾಗಿರೋ ವಿಧಿ ಏನು ಅಂತಂದರೆ, ಕರ್ಪೂರವನ್ನು ಇಲ್ಲಿ ಒಂದು ವಿಶೇಷ, ಇದು ಬಹಳ ಜನ ವಿರೋಧನೂ ಬರುತ್ತೆ. ನಮ್ಮವರೇ ನನಗೆ ವಿರೋಧ ಮಾಡಿಬಿಡ್ತಾರೆ. ನಮ್ಗೆ ಇಷ್ಟ ಬಂದಾಗಲೆಲ್ಲ ದೇವರಿಗೆ ಹಂಗೆ ಹೋಗಿ ನಾವು ಮಂಗಳಾರತಿ ಮಾಡೋಂಗಿಲ್ಲ. ಪೂಜಾ ಸಮಾಪನ ಕಾಲದಲ್ಲಿ ನೀರಾಜನ ಮಾಡಿಬಿಟ್ರೆ ಪ್ರತಿ ಸತಿ ದೇವಸ್ಥಾನದಲ್ಲಿ ಮಾಡಿದ ಹಾಗೆ ಮಾಡೋ ಹಾಗಿಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದೇನೆ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಬಾರ್ದು. ದೇವರಿಗೆ ನೀರಾಜನವನ್ನು ಮಾಡಬೇಕಾದ್ರೆ ಅತ್ಯಂತ ನಿಧಾನವಾಗಿ 3 ಬಾರಿ ಆಪಾದಮಸ್ತಕಂ ಅಂತ ಹೇಳುತ್ತೆ. ಅಂದರೆ ದೇವರ ಪಾದದಿಂದ ತಲೆ, ತಲೆಯಿಂದ ಪಾದ, ಹೀಗೆ 3 ಬಾರಿ ನಾವು ಮಾಡಿ ಇಟ್ಬಿಡಬೇಕು ಅಂತ. ಬೇರೆ ಎಲ್ಲ ಆರಾರ್ತಿಕ ಅಂತ ಬೇರೆ ಇದೆ, ಅದೆಲ್ಲ ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕರ್ಪೂರ ನೀರಾಜನಕ್ಕೆ ಹೇಳೋದು ಇಷ್ಟೇ, 3 ಬಾರಿ ಅಂತ. ಈ ರೀತಿಯಾಗಿ ಮಾಡಿ ನಾವು ತೀರ ಹತ್ತಿರ ತೊಗೊಂಡು ಹೋಗ್ಬಾರ್ದು. ಹೀಗಿಡೋದು, ಹಿಂಗನ್ನೋದು, ದೇವ್ರ ಕೈ ತೋರಿಸೋದು, ಕಾಲು ತೋರಿಸೋದು, ಈ ಚೇಷ್ಟೆಗಳು ಮಾಡೋ ಹಾಗಿಲ್ಲ. ಕರ್ಪೂರ ನೀರಾಜನವನ್ನು ಮಾಡಬೇಕಾದ್ರೆ ಅದಕ್ಕೆ ಬೇಕಾದರೆ ಒಂದು ಕಂದೀಲಿ ಇಟ್ಕೊಂಡು ತೋರಿಸಿ, ಭಕ್ತರಿಗೆ ಅಷ್ಟೇ ನಿಮಗೆ ಆಸೆ ಇದ್ದರೆ ದೇವ್ರು ನೋಡಿಸ್ಬೇಕು, ಅವ್ರು ನೋಡಬೇಕು ಅಂತ ಯಾರಾದ್ರು ಭಕ್ತಾದಿಗಳು ಕೇಳಿದ್ರೆ. ನೀರಾಜನ ಮಾಡಬೇಕು ಅಂದರೆ ಸುಮ್ಮನೆ ನೀರಾಜನ ಮಾಡಬೇಕಷ್ಟೆ. ಅದನ್ನು ತೊಟ್ಲ ಥರ ಹಿಂಗಾಡಿಸೋದು ಇವೆಲ್ಲ ಏನದ ನೋಡ್ಲಿಕ್ಕೆ ಚೆನ್ನ ಅಂತ ಮಾಡೋಕ್ಕೋಗಿ, ಈಗ ನೋಡಿ ಈಗ ಹೆಂಗಾಗುತ್ತೆ ಅಂತಂದರೆ ಎಷ್ಟೋ ವಿಚಾರ ಹೇಳಬಾರ್ದು. ದೇವತಾ ಕಾರ್ಯದಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಮ್ಮ ಪುರೋಹಿತ ವರ್ಗದವರು. ಇವರು ನೃತ್ಯಗಾರರೇ ಪುರೋಹಿತರೇ? ಇದು ಮೂಲಭೂತವಾದ ಪ್ರಶ್ನೆ. ಇದು ಚೆನ್ನಾಗಿರೋದಿಲ್ಲ ಹಾಗೆಲ್ಲ ಮಾಡಿದ್ರೆ. ಈಗ ಆಪ್ರೇಷನ್ ಥಿಯೇಟ್ರಲ್ಲಿ ಡಾಕ್ಟ್ರು ಡ್ಯಾನ್ಸ್ ಮಾಡ್ಕೋತಾ ಬಂದು ಆಪ್ರೇಷನ್ ಮಾಡ್ಲಿಕ್ಕೆ ಸಾಧ್ಯವೇ? ಎಷ್ಟು ವಿಚಿತ್ರಪೂರ್ಣವಾಗಿ ಕಾಣೋದಿಲ್ಲವೇ? ಆ ಥರದಲ್ಲಿ ನೀರಾಜನವನ್ನು ಅಷ್ಟೇ ಅದಕ್ಕೊಂದು ವಿಧಿ ಇದೆ, ಹಿಂಗೆ ಮಾಡಬೇಕು ಅಂತ. ಹಾಗೆ ಮಾಡೋದು. ಊಟ ಹೆಂಗೆ ಮಾಡ್ತೀವಿ ನಾವು? ಹೀಗೆ ತೊಗೋತೀವಿ, ಹೀಗೆ ಮಾಡ್ತೀವಿ, ಹಿಂಗೆ ಅಂದ್ಕೊಂಡು ಎಲ್ಲಿಗಾದರೂ ಇಟ್ಕೋತೀವಿ. ಇದಕ್ಕೂ ಒಂದು ವಿಧಿ ಇದೆ ಅಲ್ವೇ? ನೋಡಿದವ್ರು ಹೇಳ್ತಾನೆ, ಏನು ಸೀಮೆ ಊಟ ಮಾಡ್ತಿದ್ಯಾ ಮರಾಯ ಅಂತಾರೆ. ಅದೇ ರೀತಿಯಾಗಿ ದೇವರಂತಾನೆ, ಇವನು ಯಾರು ಸಿಕ್ನಪ್ಪ ನನಗೆ ಅರ್ಚಕ ಅಥವಾ ಪೂಜೆ ಮಾಡ್ತಕ್ಕಂತಹ ಪರಮಭಕ್ತ, ಹಿಂಗೆ ಮಾಡ್ತಾ ಇದ್ದಾನೆ ಅಂಥೇಳಿ ಹತ್ತಿರಕ್ಕೆ ಹಿಂಗೆ ತೊಗೊಂಡೋಗಿ ಶಾಖ ತೋರಿಸ್ಬಾರ್ದು ದೇವರಿಗೆ. ದೂರದಿಂದ ಅದನ್ನು ಮಾಡಿ ಏನು ಮಾಡಬೇಕು, ನೆಲದ ಮೇಲೆ ದೇವರ ಮುಂದೆ ನೀರಾಜನ ಮಾಡಿ ಇಡಬಾರ್ದು, ಸ್ಟ್ರೈಟ್ ಎದುರಿಗೆ ಇಡಬಾರ್ದು. ದೇವತಾ ಶಾಪ್ನುಮಾಪ್ನುಯಾತ್ ಅಂತ ಹೇಳುತ್ತೆ. ದೇವರಿಗೆ ಆ ಕಡೆನೋ ಈ ಕಡೆನೋ ಇಡಬೇಕು. ಏನು ಮಾಡ್ತಾರೆ, ಹಿಂಗೆ ತಿರುಗಿಸ್ತಾರೆ, ದೇವರಿಗೆ ಎದುರೋಗೆ ಹಿಂಗೆ ಇಡ್ತಾರೆ. ಇಡಬಾರದ್ದು, ಶಾಸ್ತ್ರ ವಿರೋಧ. ದೇವರ ಬಲಭಾಗಕ್ಕೆ ಎಡಭಾಗಕ್ಕೋ ಇಟ್ಟು ಆನಂತರದಲ್ಲಿ ಆಚಮನಾದಿಗಳನ್ನು ಪುಷ್ಪಾರೋಪಣೆಯನ್ನು ಮಾಡಿ ಆನಂತರದಲ್ಲಿ ಆರತಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಮಾಡಬೇಕು. ಆಗ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ದೇವರ ವಿಗ್ರಹದಲ್ಲಿರ್ತಕ್ಕಂತಹ ನಮಗೆ ಶಕ್ತಿಯನ್ನು, ನಮಗೆ ಬುದ್ಧಿಯನ್ನು, ಜ್ಞಾನವನ್ನು, ವಿವೇಕವನ್ನು, ಪಾಪವನ್ನು ಪರಿಹಾರ ಮಾಡ್ತಕ್ಕಂತಹ ಶಕ್ತಿಯು ಅದು ನಮ್ಮ ಕಣ್ಣಿನ ಮುಖಾಂತರ, ಇದು ಅಗ್ನಿಸ್ಥಾನ, ನಮ್ಮ ಕಣ್ಣು ಕೂಡ ಅಗ್ನಿಯಿಂದ ಸೂರ್ಯ ಚಂದ್ರನಿಂದ ಮಾಡಲ್ಪಟ್ಟಿದೆ ಅಂತ ಹೇಳುವುದರಿಂದ ಅದು ಆ ಮುಖಾಂತರವಾಗಿ ನಮ್ಮ ದೇಹದೊಳಗೆ ಇಂಗಿ ನಮ್ಮ ಸಕಲ ಪಾಪಗಳನ್ನು ಕರ್ಪೂರ ಹೇಗೆ ಸುಟ್ಟು ಭಸ್ಮ ಆಗುತ್ತೋ ಆ ರೀತಿಯಲ್ಲಿ ಭಸ್ಮ ಮಾಡುತ್ತೆ. ಕರ್ಪೂರ ನೀರಾಜನವನ್ನು ದೇವಸ್ಥಾನಕ್ಕೆ ಕರ್ಪೂರ ಕೊಟ್ಟು ಮಾಡಿಸುವುದರಿಂದ ಫಲ ಏನು ಅನ್ನೋದಾದರೆ, ಯಾರಿಗೆ ರಕ್ತದೋಷಗಳಿದೆ, ಯಾರಿಗೆ ನಿದ್ದೆ ಬರ್ತಾ ಇಲ್ಲ, ಯಾರಿಗೆ ಸೈಕಿಯಾಟ್ರಿಕ್ ಪ್ರಾಬ್ಲಮ್ಸ್ ಇದೆ, ಯಾರಿಗೆ ತಾಯಿ ಮಕ್ಕಳಿಗೆ ವಿರೋಧ ಆಭಾಸಗಳಿದೆ, ಯಾರಿಗೆ ಜಮೀನಿನಲ್ಲಿ ನೀರು ಸಿಕ್ಕಿಲ್ಲ, ಯಾರಿಗೆ ಪದೇ ಪದೇ ಕೆಟ್ಟ ಕೆಟ್ಟ ಸ್ವಪ್ನಗಳು ಬೀಳ್ತಾ ಬಹಳ ತೊಂದರೆಗೊಳಗಾಗಿದ್ದಾರೆ, ಯಾರಿಗೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಕಷ್ಟಗಳು ಉಂಟಾಗಿದೆ, ಯಾರಿಗೆಲ್ಲ ಇದ್ದು ಯಾರೂ ಇಲ್ಲ ಅಂತಕ್ಕಂತಹ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆ, ಇವರಿಷ್ಟೂ ಜನವೂ ಕೂಡ ಅತಿ ಅವಶ್ಯಕವಾಗಿ ದೇವಸ್ಥಾನಗಳಿಗೆ ನಾಳೆಯಿಂದ ಕರ್ಪೂರ ಕೊಡ್ಲಿಕ್ಕೆ ಶುರು ಮಾಡಬೇಕು. ಆ ಕರ್ಪೂರ, ನೀವು ಕೊಟ್ಟಂಥ ಕರ್ಪೂರ ಹೇಗೆ ಸುಟ್ಟು ಹೋಗ್ತಾ ಹೋಗುತ್ತೋ ನಿಮ್ಮ ಇಷ್ಟು ಕಷ್ಟಗಳು ಕೂಡ ನಿಮ್ಮನ್ನು ಬಿಟ್ಟು ಹೋಗ್ತಾ ಬರುತ್ತೆ. ಬೇಕಾದಷ್ಟಿದೆ, ಇದನ್ನು 5-6 ಸಂಚಿಕೆಯಲ್ಲಿ ಬೇಕಾದರೂ ನಾವು ಹೇಳ್ಬೋದು. ಅಂತಹ ದೊಡ್ಡ ಒಂದು ವಿಚಾರ, ಅದನ್ನು ನಾನು ಮಾಡಿದ ಕನ್ಸೈಸ್ ಮಾಡಿ ಚಿಕ್ಕದಾಗಿ ಮಾಡಿ ಒಂದು ನೆಟ್ಶಲಲ್ಲಿ ಹಾಕಿ ನಮ್ಮ ವೀಕ್ಷಕರ ಮುಂದೆ ಇಡ್ತಾ ಇದ್ದೇನೆ. ಆದ್ದರಿಂದ ಸುಮ್ಮನೆ ದೇವರು ತೋರಿಸೋದು, ಅರ್ಚಕರು ದುಡ್ಡು ಮಾಡೋಕ್ಕೆ ಮಾಡ್ತಾ ಇರತಕ್ಕಂತಹ ಪದ್ಧತಿ ಅಲ್ಲ. ಇದು ಬಹಳ ಗೌರವಾನ್ವಿತವಾಗಿಯೂ ಜವಾಬ್ದಾರಿಯುತವಾಗಿಯೂ ಅರ್ಚಕರು ಮಾಡ್ತಕ್ಕಂಥದ್ದು, ನೀವು ಸ್ವೀಕರಿಸಬೇಕಾಗಿರ್ತಕ್ಕಂತಹ ಒಂದು ಅನಾದಿ ಕಾಲದ ಸನಾತನ ಧರ್ಮ ಮತ್ತು ಸನಾತನ ಪದ್ಧತಿ ಅಂತಕ್ಕಂಥದ್ದು ಕರ್ಪೂರ ಮಂಗಳಾರತಿಯ ಹಿಂದೆ ಇರತಕ್ಕಂಥ ಮೀಮಾಂಸೆ.
ಸರಿ ಗುರುಜಿ, ಏನಂದರೆ ಇದು ಕೇವಲ ನಮ್ಮಂಥ ಸಾಮಾನ್ಯ ಜನರಿಗೆ ಅಷ್ಟೇ ಅಲ್ಲ, ಎಲ್ಲ ವರ್ಗದವರು ಕೂಡ ಶಾಸ್ತ್ರ ಕಲಿಸ್ಕೊಡ್ತಿರುವಂಥ ಪಾಠ ಅಂತಲೇ ಹೇಳ್ಬೋದು. ಶಾಸ್ತ್ರವನ್ನು ತಪ್ಪಾಗಿ ಅಳವಡಿಸ್ಕೊಂಡು ಜನರಿಗೆ ಅಂದರೆ ತಪ್ಪ ಒಂದು ಕಲ್ಪನೆಯನ್ನು ಸೃಷ್ಟಿಯಾಗುವಂತೆ ಮಾಡ್ತಾ ಇರೋರಿಗೂ ಕೂಡ ಒಂದು ರೀತಿ ಪಾಠ ಹೇಳದಂತೆ ಇತ್ತು. ಇದು ಅದ್ಭುತವಾಗಿತ್ತು ಗುರುಜಿ. ಇನ್ನು ಮುಂದಿನ 6 ರಾಶಿಗಳ ದರ್ಶನವನ್ನು ನೋಡೋಣ. ತುಲಾಯಿಂದ ಪ್ರಾರಂಭ ಮಾಡೋಣ. ತುಲಾರಾಶಿಯವರಿಗೆ ಆಕಾಶ ನೀಲಿ ಬಣ್ಣ ಅತ್ಯಂತ ಉತ್ತಮತೆಯನ್ನು ಉಂಟು ಮಾಡಿದರೆ ಭೈರವನ ಒಂದು ಪ್ರಾರ್ಥನೆ ಹೆಚ್ಚಿನ ಶುಭವನ್ನು ಮತ್ತು ಮಂಗಳವನ್ನು ಉಂಟು ಮಾಡುತ್ತೆ. ಯಾವ ಸಂಖ್ಯೆ 9 ಬಹಳ ಒಳ್ಳೆಯದನ್ನು ಮಾಡುತ್ತೆ. ಯಾವ ಅಕ್ಷರ ಸ ಅನ್ನುವ ಅಕ್ಷರ ಒಳಿತು. ವೃಶ್ಚಿಕದವರಿಗೆ ಬಂಗಾರದ ವರ್ಣ ಹೆಚ್ಚಿನ ಶುಭವನ್ನು ಉಂಟು ಮಾಡತಕ್ಕಂಥದ್ದು. ಇವತ್ತಿನ ದಿವಸ ದೇವಗುರುವಾಗಿರ್ತಕ್ಕಂತಹ ಆ ಬೃಹಸ್ಪತಿಯ ಒಂದು ಪ್ರಾರ್ಥನೆ ನಿಮಗೆ ಹೆಚ್ಚಿನ ಶುಭವನ್ನು ಕೊಡ್ತಕ್ಕಂಥದ್ದು. ಸಂಖ್ಯೆಗಳ ವಿಚಾರವಾಗಿ ನಾವು ಬರಲಾಗಿ ಸಂಖ್ಯೆ 3 ನಿಮಗೆ ಹೆಚ್ಚಿನ ಒಳಿತನ್ನು ಉಂಟು ಮಾಡುತ್ತೆ. ಅಕ್ಷರ ಶ್ರೇಣಿಗಳಲ್ಲಿ ನಿಮಗೆ ಇವತ್ತಿನ ದಿವಸ ಒಳಿತನ್ನು ಉಂಟು ಮಾಡತಕ್ಕಂಥದ್ದು ಪ ಅನ್ನುವ ಒಂದು ಅಕ್ಷರ. ಧನಸ್ಸಿನವರಿಗೆ ಇವತ್ತಿನ ದಿವಸ ತಿಳಿಗೆಂಪು ಬಣ್ಣ ಹೆಚ್ಚಿನ ಶುಭವನ್ನು, ಸುಬ್ರಹ್ಮಣ್ಯೇಶ್ವರ ಪ್ರಾರ್ಥನೆಯು. ಸಂಖ್ಯೆಗಳಲ್ಲಿ ಸಂಖ್ಯೆ 1 ನಿಮಗೆ ಹೆಚ್ಚಿನ ಶುಭವನ್ನು ಉಂಟು ಮಾಡತಕ್ಕಂಥದ್ದು. ಹಾಗೆ ಅಕ್ಷರ ಸಮೂಹವನ್ನು ನಾವು ನೋಡಿದಾಗ ಶ ಅನ್ನುವ ಅಕ್ಷರ. ಮಕರದವರಿಗೆ ಬಿಳಿಯ ಬಣ್ಣ, ಹಾಗೆಯೇ ದೇವತೆ ಲಕ್ಷ್ಮೀದೇವಿ. ಹಾಗೆ ಸಂಖ್ಯೆ ವಿಚಾರವಾಗಿ ನಾವು ನೋಡಲಾಗಿ 2. ಹಾಗೆಯೇ ನಾವು ಅಕ್ಷರ ಶ್ರೇಣಿಯನ್ನು ನಾವು ನೋಡಲಾಗಿ ಇವತ್ತಿನ ದಿವಸ ನಿಮಗೆ ಉ ಅನ್ನುವ ಒಂದು ಸ್ವರಾಕ್ಷರ ಬಹಳ ಉತ್ತಮತೆಯನ್ನು ಕೊಡುತ್ತೆ. ಕುಂಭದವರಿಗೆ ಗಿಳಿ ಹಸಿರು ಬಣ್ಣ ಹೆಚ್ಚಿನ ಶುಭವನ್ನು ಉಂಟು ಮಾಡತಕ್ಕಂಥದ್ದು. ಹರಿಹರೇಶ್ವರನ ಪ್ರಾರ್ಥನೆ ಒಳ್ಳೆಯದು ಮಾಡುತ್ತೆ. ಹಾಗೆ ಸಂಖ್ಯಾ ಶ್ರೇಣಿಯಲ್ಲಿ ನೋಡಲಾಗಿ 7 ಅಂತಕ್ಕಂಥದ್ದು ನಿಮಗೆ ಬಹಳ ಲಾಭವನ್ನು ಕೊಡ್ತಕ್ಕಂಥದ್ದಾಗಿ ಪರಿಣಮಿಸುತ್ತೆ. ಹಾಗೆ ಅಕ್ಷರಗಳಲ್ಲಿ ನಾವು ನೋಡಿದಾಗ ಇಲ್ಲಿ ಅಕ್ಷರವು ನಮಗೆ ಕಾಣ್ತಾ ಇರತಕ್ಕಂಥದ್ದು ಆ ಅಥವಾ ಅಮ್ ಅಂತಕ್ಕಂತಹ ಒಂದು ಸ್ವರ. ಮೀನದವರಿಗೆ ಇವತ್ತಿನ ದಿವಸ ಸಿಲ್ವರ್ ಕಲ್ಲರ್ ಅಥವಾ ಬೆಳ್ಳಿಯ ಬಣ್ಣ ಹೆಚ್ಚಿನ ಶುಭವನ್ನು ಉಂಟು ಮಾಡತಕ್ಕಂಥದ್ದು. ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಶುಂಭ ನಿಶುಂಭ ಹಂತ್ರಿ ಅಂದರೆ ದುರ್ಗಾದೇವಿಯ ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಅಕ್ಷರ ಸಮೂಹದ ಕಡೆ ನಾವು ಗಮನವನ್ನು ಕೊಟ್ಟರೆ ಇಲ್ಲಿ ಸಂಖ್ಯಾ ಸಮೂಹದ ಕಡೆ ಗಮನವನ್ನು ಕೊಡೋಣ. 6 ಅಂತಕ್ಕಂತಹ ಒಂದು ಸಂಖ್ಯೆ ನಿಮಗೆ ಅತ್ಯಂತ ಉತ್ತಮತೆಯನ್ನು ಉಂಟು ಮಾಡುತ್ತೆ. ಅಕ್ಷರಗಳ ಒಂದು ವಿಚಾರವಾಗಿ ನಾವು ನೋಡಿದಾಗ ನ ಅಂತಕ್ಕಂತಹ ನ ಅಲ್ಲ ನ ಟಾಟಾ ಡಾಡ ಣ ಅಂತಕ್ಕಂತಹ ಒಂದು ಅಕ್ಷರವು ನಿಮಗೆ ಒಳಿತನ್ನು ಲಾಭವನ್ನು ಉಂಟು ಮಾಡುತ್ತೆ. ಸಾಕಷ್ಟು ವಿಚಾರಗಳನ್ನ ಪ್ರತಿಯೊಂದು ಸಂಚಿಕೆನಲ್ಲೂ ಗುರೂಜಿಯವರು ನಮಗೆ ನೀಡ್ತಾ ಬಂದಿದ್ದಾರೆ. ಅದೇ ರೀತಿ ಒಂದು ವಿಶೇಷವಾದ ಭಾಗದಲ್ಲಿ ನಾವು ದಿನನಿತ್ಯ ಎದುರಿಸುವಂಥ ಸಾಮಾನ್ಯ ತೊಂದರೆಗಳಿಗೆ ಯಾವ ರೀತಿ ಸುಲಭ ಪರಿಹಾರಗಳನ್ನ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ನೋಡೋಣ ಇವತ್ತು ಏನು ಸಮಸ್ಯೆಗೆ ಏನು ಪರಿಹಾರ ಸೂಚಿಸ್ತಾರೆ ಅಂತ ಇವತ್ತಿನ ನಿತ್ಯ ಪರಿಹಾರದಲ್ಲಿ. ಗುರೂಜಿ, ಇನ್ನು ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಸಮಸ್ಯೆಗೆ ಯಾವ ಪರಿಹಾರವನ್ನು ಸೂಚಿಸ್ತೀರಾ? ಮನುಷ್ಯನಿಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಮಾನಸಿಕವಾದ ದುಗುಡ ದುಮ್ಮಾನವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳುವುದು. ಯಾವುದೋ ವಿಚಾರಕ್ಕೆ ಮನಸ್ಸಿಗೆ ಬಹಳ ವ್ಯಗ್ರ ಆಗುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಆಮೇಲೆ ಶಾಂತವಾಗುತ್ತೆ, ಸ್ವಲ್ಪ ಕಾಲ ಬೇಕು. ಆದರೆ ಆ ಥರ ಪರಿಸ್ಥಿತಿಯಲ್ಲಿ ಮತ್ತು ಮಾನಸಿಕವಾದಂತಹ ತೊಂದರೆಗಳು ನಮಗಿದ್ದಾಗ ನಾವು ಏನನ್ನು ಮಾಡಬೇಕು ಅನ್ನೋದು ನೋಡೋಣ. ಪರಿಹಾರ 3 ಹಂತದಲ್ಲಿ ಹೇಳೋಣ. ಮೊಟ್ಟ ಮೊದಲನೇದಾಗಿ ಮಾನಸಿಕವಾದ ದುಗುಡ ದುಮ್ಮಾನ ಇರ್ತಕ್ಕಂಥವ್ರು ಪ್ರಾಣಾಯಾಮದ ಒಂದು ಅಭ್ಯಾಸವನ್ನು ಮಾಡಬೇಕು. ಯಾವಾಗ ಪ್ರಾಣಾಯಾಮವನ್ನು ಅವರು ಬಹಳ ಇದೇನಂತಂದ್ರೆ ನೀವು ಇಂಟರ್ನೆಟ್ಟಲ್ಲಿ ನೋಡಿಬಿಟ್ಟು ಸಿಡಿಗಳು ತಂದು ಹಾಕ್ಕೊಂಡು ನೋಡಬೇಡಿ, ಮಾಡಬೇಡಿ ದಯವಿಟ್ಟು. ರೋಗಗಳು ಉತ್ಪನ್ನವಾಗುತ್ತೆ. ತಿಳಿದಿರ್ತಕ್ಕಂತಹ ಯಾರದಾದರೂ ಒಂದು ಗುರುವಿನಿಂದ ತಿಳಿದುಕೊಂಡು ಟಿ ವಿಲಿ ನೋಡಿ ಮಾಡೋದಲ್ಲ. ಅದು ಎದುರಿಗೆ ಗುರುವಿನ ಸಾನ್ನಿಧ್ಯದಲ್ಲಿ ಕಲಿತು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಿ ಇದೆ, ಯೋಗಶಾಸ್ತ್ರದಲ್ಲಿ. ಅಂತಹ ಒಬ್ಬ ಗುರುನಾಥನನ್ನು ಹಿಡಿದುಕೊಂಡು ಆತನಿಂದ ಕಲಿತು ಮಾಡ್ತಕ್ಕಂಥದ್ದು ಮೊದಲನೆಯ ಒಂದು ಪರಿಹಾರ. ಎರಡನೇ ಪರಿಹಾರ ಏನು ಅಂತಂದರೆ ಈಶ್ವರನಿಗೆ ಅಭಿಷೇಕವನ್ನು, ವಿಶೇಷವಾಗಿ ಕ್ಷೀರದ ಅಂದರೆ ಹಾಲಿನ ಅಭಿಷೇಕವನ್ನು ಮತ್ತು ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ನಿಮಗೆ ಮನಸ್ಸಿಗೆ ಬಹಳ ಒಂದು ನೆಮ್ಮದಿಯನ್ನು ಅಥವಾ ಮಾನಸಿಕವಾದ ರೋಗಗಳನ್ನು ಹೋಗಲಾಡಿಸಲಿಕ್ಕೆ ಬಹಳ ಪ್ರಬಲವಾಗಿರ್ತಕ್ಕಂತಹ ಅಸ್ತ್ರ. ಮೂರನೆಯದ್ದು ಸೋಮವಾರ ವ್ರತ. ಪ್ರತಿ ಸೋಮವಾರದ ದಿವಸ ತುಂಬೆ ಹೂವಿನಿಂದ, ತುಂಬೆ ಹೂವು ಎಷ್ಟು ಜನ ಬೆಂಗಳೂರಿಗೆ ಸಿಟಿಯಲ್ಲಿರೋರಿಗೆ ತಿಳಿದಿದೆಯಲ್ಲೋ ನನಗೆ ಗೊತ್ತಿಲ್ಲ, ದ್ರೋಣ ಪುಷ್ಪ ಅಂತ ಕರೀತಾರೆ ಅದನ್ನು. ಆ ಬಿಳಿಯ ತುಂಬೆ ಹೂವನ್ನು ನೀವು ಕಿತ್ತು ತಂದು, ಇದು ಬಹಳ ವಿಶೇಷ, ಬೆಂಗಳೂರವ್ರಿಗೆ ಆಗೋಲ್ಲ, ತರಿಸ್ಕೊಳ್ಳಿ. ಬೇರೆ ಊರಲ್ಲಿ ಸಾಧ್ಯ ಇದ್ದರೆ ಆ ಹೂವನ್ನು ತರಿಸಿಕೊಂಡು ಬಂದು ತೆರೆದುಕೊಂಡು ಬಂದು ಶಿವಾಲಯಕ್ಕೆ ಹೋಗಿ ಈಶ್ವರನಿಗೆ ನೀವು ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಸೋಮವಾರದ ದಿವಸ. ಈ ರೀತಿಯಾಗಿ 16 ಸೋಮವಾರಗಳು ಮಾಡಿದರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ವ್ಯಗ್ರತೆಯು, ದುಗುಡವು, ದುಮ್ಮಾನವು, ಮಾನಸಿಕ ರೋಗಿಗಳಾದರೆ ಅವ್ರಿಗೆ ಡಿಪ್ರೆಷನ್ ಇತ್ತು, ಅಥವಾ ಯಾವುದೋ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇತ್ತು, ಅಥವಾ ಡಿಮೆನ್ಷಿಯಾ ಇತ್ತು, ಅಥವಾ ಅವರಿಗೆ ಸ್ಕ್ರಿಸೋಫೇನಿಯಾ ಆಯಿತು ಅಂಥವರು ಇದನ್ನು ಭಾಳ ದೀರ್ಘಕಾಲವಾಗಿ ಮಾಡ್ತಾ ಹೋಗಬೇಕು. ಟ್ರೀಟ್ಮೆಂಟ್ ಜೊತೆಯಲ್ಲಿ ಇದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಮಾಡ್ತಾ ಬಂದರೆ
ಖಂಡಿತವಾಗಿ ನೀವು ಮಾನಸಿಕ ರೋಗಗಳಿಂದಲೂ ಮಾನಸಿಕವಾದ ತೊಂದರೆಗಳಿಂದ ನೀವು ಮುಕ್ತಿಯನ್ನು ಪಡಿತೀರಿ ಅಂತಕ್ಕಂಥದ್ದು ಇವತ್ತಿನ ಪರಿಹಾರ. ಗುರೂಜಿ, ಇನ್ನು ವೀಕ್ಷಕರಿಗಾಗಿ ಇಂದಿನ ಸದ್ಗುರುವಾಣಿಯನ್ನು ಕೇಳಿಸ್ಬೋದಾ ನಮಗೆ? ಸದ್ಗುರುವಾಣಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಒಂದಿನ ನಮ್ಮ ಗುರುದೇವರು ನನಗೆ ಹೇಳಿದ್ರು, ಮಾತಾಡ್ತಾ ಒಂದು ಅದ್ಭುತವಾದ ಹೇಳಿದ್ರು, ಹಿತಮಿತ ಮೇದ್ಯಂ ತಪಃ ಅಂತ ಹೇಳಿದ್ರು. ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ, ಆಡು ಭಾಷೆಯಲ್ಲಿ ಹೇಳ್ತೀವಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಸರ್ವರೋಗಂ ಜಠರ ಮೂಲಂ. ನಾವು ತಿನ್ನುವುದರಿಂದಲೇ ನಮಗೆ 80% ರೋಗ ಬರೋದು. ನಮ್ಮ ಆಹಾರದಿಂದ, ವಿಹಾರದಿಂದ 20%. ಅಂದರೆ ಹಿತಂ ಮಿತಂ ಮೇದ್ಯಂ ತಪಃ ಅಂದರೆ ಹಿತವಾಗಿ ಮಿತವಾಗಿ ತಿಂತಕ್ಕಂಥದ್ದು ಒಂದು ತಪಸ್ಸಂತೆ. ಅರ್ಥ ಏನು? ಎಲ್ಲೆಂದರಲ್ಲಿ ಹೇಗೆಂದರೆ ಹಾಗೆ ತಿನ್ನಬಾರ್ದು. ನನಗೆ ಇದನ್ನು ಹೇಳಿದ್ದೀನಿ, ಹಿಂದಿನ ಒಂದು ಸಂಚಿಕೆಯಲ್ಲಿ ಬೇರೆ ಮಾಧ್ಯಮದಲ್ಲಿ ನಾನು ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಒಬ್ಬರು ಜೈನ ಸನ್ಯಾಸಿಗಳು ನಾನು ಭೇಟಿ ಮಾಡಿದ್ವಿ ಒಂದು ಕಡೆ ತಮಿಳುನಾಡಿನಲ್ಲಿ. ಮಾತಾಡ್ತಾ ಆ ವ್ಯಕ್ತಿ ಬಹಳ ಅದ್ಭುತವಾದಂತಹ ವಿಚಾರವನ್ನು ಹೇಳಿದರು. ಜೈನ ಸನ್ಯಾಸಿಗಳು ಅವ್ರೇನು ಹೇಳಿದ್ರು, ತೀಕೆ ಪಂಡಿತ್ ಜಿ, ಇತ್ನಾ ಲೋಗ್ ಇತ್ನಾ ಖಾ ಜಾತೆ ಹೈ, ಇತ್ನಾ ಮೀಠಾ ಖಾತೆ ಹೈ, ಇತ್ನಾ ನಮಕೀನ್ ಖಾತೆ ಹೈ, ಇತ್ನಾ खट्टा खाते हैं, ये जीप तो वो खा के मुक्त हो जाएगा, पापी पेट को सब भरना पड़ेगा. ಅರ್ಥ ಏನು ಅಂದರೆ, ಜನ ಲೆಕ್ಕಪತ್ರ ಇಲ್ದಂಗೆ ಉಪ್ಪು ಖಾರ ಹುಳಿ ಎಲ್ಲ ತಿಂತಿದ್ದಾರೆ. ನಾಲ್ಗೆ ತಿಂದು 10 ಸೆಕೆಂಡು ಅದು ಮಜಾ ತಗೊಂಡು ಖುಷಿ ಪಡುತ್ತೆ, ಆದರೆ ಹೊಟ್ಟೆ ಪಾಪ ಮುಂಡೆ ಅದು ಅಷ್ಟನ್ನು ಅದು ತಡ್ಕೊಂಡು ಒದಾಡುತ್ತೆ ಅಂತ. ಇದು ಹಿತ ಅಲ್ಲ, ಇದು ಅಹಿತ. ಯಾವುದು ನಾಲ್ಗೆಗೆ ಅತ್ಯಂತ ಹಿತ ಆಗುತ್ತೋ ನೀವು ಬರೆದಿಟ್ಕೊಳ್ಳಿ, ನಿಮಗೆ ರೋಗ ತರುತ್ತು. ಇದು ಚೆನ್ನಾಗಿ ತಿಳ್ಕೊಬೇಕಾಗಿರೋದು. ಆದ್ದರಿಂದ ಹಿತವಾಗಿ ತಿನ್ನಬೇಕು. ನಮಗೆ ಮೈಯಿಗೆ ಯಾವುದು ನಮ್ಮ ಪ್ರಕೃತಿಗೆ ಒಳ್ಳೆಯದೋ ಅದನ್ನು ತಿನ್ನಬೇಕು, ಮತ್ತು ಮಿತವಾಗಿ ತಿನ್ನಬೇಕು. ಎಷ್ಟು ತಿನ್ನಬೇಕು? 1 ಹೊತ್ತು ತಿಂದವನು ಯೋಗಿ, 2 ಹೊತ್ತು ತಿಂದವನು ರೋಗಿ, 3 ಹೊತ್ತು ತಿಂದವನು ಭೋಗಿ, 2 ಹೊತ್ತು ತಿಂದವನು ಭೋಗಿ, 3 ಹೊತ್ತು ತಿಂದವನು ರೋಗಿ, 4 ಹೊತ್ತು ತಿಂದವನು ಎತ್ಕೊಂಡು ಹೋಗಿ ಅಂತ. 1 ಹೊತ್ತು ಯೋಗಿ ತಿನ್ನಬೇಕಂತೆ, ಭೋಗಿ ಆಗಿರೋ ಸಂಸಾರಿಗಳು 2 ಹೊತ್ತು ತಿನ್ನಬೇಕಂತೆ, ರೋಗ ಬೇಕು ಅಂದ್ರೆ 3 ಹೊತ್ತು ತಿನ್ನಬೇಕಂತೆ. ನಾವು ನೋಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪುರೋಹಿತ ವರ್ಗದಲ್ಲೇ ನಾನು ನೋಡ್ತಿದ್ದೀನಿ, ಬೆಳಗ್ಗೆ 7 ಬಂದ ತಕ್ಷಣ ತಿಂಡಿ ತಿಂದುಬಿಡ್ಬೇಕು. ಅವರು ಬೈಕೋತಾರೆ ಈಗ ಎಲ್ಲರೂ. ನಾನು ಶಾಸ್ತ್ರಾನುಸಾರ ಹೇಳ್ತೀನಿ, ತಿನ್ನಿ, ನಂದೇಂತೂ ಅಡ್ಡಿ ಇಲ್ಲ, ಬಟ್ ಇದು ಹಾಗೆ ಮಾಡಬಾರ್ದು ಅಂತ ಶಾಸ್ತ್ರದ ವಿಧಿ ಇದೆ. ಶಾಸ್ತ್ರ ಹೇಳ್ತಿದ್ದೀನಿ ಅಷ್ಟೇ, ನಾನು ನಿಮಗೂ ಮಾಡಬೇಡಿ ಅನ್ನೋಕ್ಕೆ ನಾನು ಯಾರೂ ಅಲ್ಲಪ್ಪ. ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಬೇಕು. ಸಂಜೆ ಸಾಧ್ಯ ಆದರೆ ಅವ್ರಿಗೇನಾದರೂ ಸ್ವಲ್ಪ ತಿನ್ಲಿಕ್ಕೆ ಬಾಯಿಸಕ್ಕೆ ಅವಲಕ್ಕಿನೋ ಒಂದು ಬೋಂಡ ಕೊಟ್ಟರೆ ಇನ್ನೂ ಸಂತೋಷ. ರಾತ್ರಿ ತಿರುಗಿ ಊಟ ಮಾಡಿಬಿಡ್ಬೇಕು 9 ಗಂಟೆಗೆ. ಎಷ್ಟು ತಿಂದಂಗೆ ಆಯ್ತು ಈಗ? 4 ಸತಿ ತಿಂದ್ವಿ. 4 ತಿಂದು ಎತ್ಕೊಂಡು ಹೋಗಿದ್ರೆ ಅರ್ಥ ಏನು? ಅವರು ಶವ ಸಮಾನರಾಗಿರ್ತಕ್ಕಂತಹ ಅನಾರೋಗ್ಯಗಳನ್ನು ಪೀಡಿಸುತ್ತೆ ಅಂತ. ಕರ್ಮ ಸಂಬಂಧ ಬರೋದು ಬೇರೆ, ನೀವು ಹಿಂದೆ ಪೂರ್ವಾರ್ಜಿತವಾಗಿ ಬರ್ತಕ್ಕಂಥದ್ದು ಬೇರೆ, ಅದರ ಬಗ್ಗೆ ಮಾತಾಡ್ತಿಲ್ಲ. ನಾವು ತಂದ್ಕೋ ಲೈಫ್ ಸ್ಟೈಲ್ ಡಿಸೀಸ್ ಬಂದಿರೋದೇ ಇದರಿಂದ. ಆದ್ದರಿಂದ ಮಿತವಾಗಿ ತಿನ್ನಿ. ನೀವು ಭೋಗಿಗಳು 2 ಹೊತ್ತು ತಿನ್ಬೇಕು, ನೀವು ಹಸಿವಿಲ್ಲದೆ ತಿನ್ನಬಾರ್ದು. ಆ ರೀತಿಯಾಗಿ ತಿಂತಕ್ಕಂಥದ್ದು ದೊಡ್ಡ ತಪಸ್ಸು ಅಂತಕ್ಕಂಥದ್ದು ಇವತ್ತಿನ ಸದ್ಗುರುವಾಣಿ. ಸರಿ ಇತ್ತು ಗುರುಜಿ. ಅಂದರೆ ಸದ್ಗುರುಗಳು ಹೇಳೋ ವಿಚಾರಗಳಾಗಿರ್ಬೋದು, ಶಾಸ್ತ್ರ ಹೇಳೋ ವಿಚಾರಗಳಾಗಿರ್ಬೋದು, ಶಾಸ್ತ್ರ ಇರೋದೇ ಎಲ್ಲರೂ ಜೀವನದಲ್ಲಿ ಒಂದೊಂದು ರೀತಿ ರಿವಾಜಿನಲ್ಲಿ ಬದುಕಿ ಅಂತ. ಬದುಕೋದು ಬಿಡೋದು ನಮಗೆ ಬಿಟ್ಟಿದ್ದು, ಹಾಗೆ ತೊಂದರೆಗಳನ್ನ ನಾವೇ ಆಹ್ವಾನ ಮಾಡ್ಕೊಂಡಂತೆ. ಹಾಗೆ ಮಾಡಿಕೊಂಡು ಜನರಿಗೆ ಉಪದೇಶ ಮಾಡೋದು ಒಂದು ದೊಡ್ಡ ತಪ್ಪು ಅನ್ನೋದು ನಮಗೂ ಕೂಡ ಅರ್ಥ ಆಯಿತು, ಆ್ಯಂಡ್ ವೀಕ್ಷಕರಿಗೂ ಕೂಡ ಅರ್ಥ ಆಯಿತು ಅಂದ್ಕೊಳ್ತೀನಿ. ಎಂದಿನಂತೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಗುರುಜಿ. ತಮ್ಮ ಮಂಗಳ ಮಾಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತಿನ ಸಂಚಿಕೆನಲ್ಲಂತೂ ಬಹಳಷ್ಟು ಅದ್ಭುತವಾದ ವಿಚಾರಗಳನ್ನ ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರ ಜೀವನದಲ್ಲಿ ಅಳವಡಿಸಿಕೊಂಡು ಬೇಕಾಗಿರೋದು ನೆಮ್ಮದಿ ಜೀವನದಲ್ಲಿ. ಇಂತಹ ನೆಮ್ಮದಿ ಎಲ್ಲರಿಗೂ ಸಿಗಲಿ ಅಂತ ಆಶಿಸ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗುರೂಜಿಯವ್ರನ್ನ ನೇರವಾಗಿ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಬೇಕಾದಲ್ಲಿ, ಜೊತೆಗೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೂಡ ಕಂಡುಕೊಳ್ಬೋದು. ಮಾಹಿತಿ ಕಾರ್ಯಕ್ರಮ ಮುಗಿದ ನಂತರ ನಿಮ್ಮ ಟಿವಿಗಳಲ್ಲಿ ಪ್ರಸಾರ ಆಗುತ್ತೆ, ಫೋನ್ ನಂಬರ್ಸ್ ಪ್ರಸಾರ ಆಗುತ್ತೆ. ಕರೆ ಮಾಡಿ ಮುಂಗಡವಾಗಿ ಅಪಾಯಿಂಟ್ಮೆಂಟನ್ನು ತಗೊಂಡು ನೇರ ಹೋಗಿ ಭೇಟಿ ಮಾಡಿ ಅಂತ ಹೇಳ್ತಾ ನಾವೀಗ ಹೊರಡ್ತೀವಿ. ತಮ್ಮೆಲ್ಲರ ದಿನ ಶುಭಕರವಾಗಿರಲಿ. ನಮಸ್ಕಾರ.